ಕರ್ನಾಟಕ ಕಲಬುರಗಿ ಜಿಲ್ಲೆಯ ರೈತರಿಗಾಗಿ ಈಗ ಮುಂಗಾರು ಮಳೆ ಏನು ಬರೋದ ಕಾರಣಕ್ಕಾಗಿ ಇವತ್ತು ರೈತರು ಬಿತ್ತನೆಗಾಗಿ ಚಿಂತಿತರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಕಳೆದ ಸ್ವಲ್ಪ ದಿನ ಹಿಂದೆ ನಾವು ಹೋರಾಟ ಮಾಡಿದಾಗ ಬೆಳೆ ವಿಮೆ ಸಿಗಬೇಕು ರೈತರಿಗೆ ಮತ್ತು ನೆಟೆ ರೋಗದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಅವರಿಗೂ ಕೂಡ ಏನು ಸರ್ಕಾರ ಅನ್ಯಾಯ ಮಾಡ್ತಾಯಿದೆ, ಅವರಿಗೆ ಹಣ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಏನು ನಾವು ಹೋರಾಟ ಮಾಡಿದ್ದೀವಿ. ಆವಾಗ ಮುಖ್ಯಮಂತ್ರಿಯವರು ಬರೋಕ್ಕಿಂತ ಮುನ್ನನೇ ಅವ್ರು ಬಂದ ಮೇಲೆ 667 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂಥೇಳಿ ಮಾತನ್ನು ಕೊಟ್ಟಿದ್ದರು. ಆದರೆ ದುರ್ದೈವ ಇಲ್ಲಿವರೆಗೂ ಕೂಡ ರೈತರಿಗೆ ಯಾವುದೇ ರೀತಿಯಿಂದ ಹಣವನ್ನು ಮುಟ್ಟಿಲ್ಲ. ಮತ್ತು ಬೆಳೆ ವಿಮೆ ಹೋದ ವರ್ಷ ಇನ್ನೂ 15-20 ಸಾವಿರ ಬಂದರೆ ಈಗ 2,000 3,000 ಅದು ಕೇವಲ ಸ್ವಲ್ಪ ಜನರಿಗೆ ಮಾತ್ರ ಅದು ಭಾಳ ಕಡಿಮೆ ಅಂಕಿಯಲ್ಲಿ ಬರ್ತಾಯಿದೆ. ಅದಕ್ಕೆ ರೈತರು ಸಂಪೂರ್ಣವಾಗಿ ಇವತ್ತು ಮನನೊಂದಿದ್ದಾರೆ. ಮತ್ತು ಇವತ್ತು ರೈತರ ಚಿಂತನೆ ಯಾರು ಮಾಡೋರು ಅಂತೇಳಿ ಚಿಂತಿತರಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೂ ಕೂಡ ಹಲವಾರು ರೈತರ ಜನ ಬಂದು ನೀವು ರೈತರ ಪಕ್ಷ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರಿಗಾಗಿ ಹೋರಾಟ ಮಾಡಿದ್ದು, ಯಾಕೆ ಹೋರಾಟ ಮಾಡಿದ್ರು ಕೂಡ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಇನ್ನೂ ಕೂಡ ನಮಗೆ ಯಾಕೆ ಬೆಳೆ ವಿಮೆ ಆಗಿರ್ಬೋದು ಅವರು ಮಾತು ಕೊಟ್ಟಿದ್ದು ತಪ್ಪಿದ್ದಾರೆ. ಇದ್ರ ಬಗ್ಗೆ ಭಾಳ ಪರಿಹಾರ ನಮಗೆ ಬೇಕಾಗಿತ್ತು. ಆದರೆ ಈಗ 112 ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಇನ್ನೇನು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೆ ರೈತರ ಅಕೌಂಟಿಗೆ ಅಷ್ಟು ಹಣನೇ ಕೂಡ ಬಂದಿಲ್ಲ. ಎಲ್ಲಿ ಕೂಡ ಅವ್ರ ಸ್ಟೇಟ್ಮೆಂಟಲ್ಲೇ ನಾವು ತೋರಿಸ್ತೀವಿ. ಆ ಸ್ಟೇಟ್ಮೆಂಟಲ್ಲಿ ಕೇವಲ 81 ಕೋಟಿ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತೇಳಿ ತೋರಿಸ್ತಾ ಇದೆ. ಅದು ಇಲಾಖೆಯ ಸ್ಟೇಟ್ಮೆಂಟ್. ಆದ್ದರಿಂದ ನಾವು ಈಗ ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಬೆಳೆ ವಿಮೆ ನೀವು ಏನು ಮಾತನ್ನು ಕೊಟ್ಟಿದ್ದೀರಿ ಕೊಡಬೇಕು. ಮತ್ತು ಈಗ ಬೀಜ ಬಿತ್ತನೆಗಾಗಿ ಇವತ್ತು ರೈತರಿಗೆ ಅನುಕೂಲ ಆಗಬೇಕು. ಯಾಕಂದರೆ ಮಳೆ ಏನು ಮಿಂಚದ ಮುಂಚೆನೇ ಈಗ ಮಳೆ ಸಂಪೂರ್ಣವಾಗಿ ಪ್ರಾರಂಭ ಆಗಿದ್ದರಿಂದ ರೈತರು ಇವತ್ತು ಬಿತ್ತನೆಗೆ ಮಾಡಬೇಕಂತೇಳಿ ಅವರು ಡಿಸೈಡ್ ಮಾಡಿದ್ದಾರೆ. ಆದರೆ ಅವ್ರ ಹತ್ರ ಹಣ ಇಲ್ಲ. ಅವರು ಇನ್ಶೂರೆನ್ಸ್ ಕಟ್ಟಂಥ ದುಡ್ಡಿನ ಹಣನೂ ಕೂಡ ಅವ್ರಿಗೆ ಇಲ್ಲಿವರೆಗೆ ಸಿಕ್ಕಿಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಈ ರೈತರ ಬಗ್ಗೆ ಕಾಳಜಿ ವಹಿಸದೇ ಇದ್ದರೆ ರೈತರು ನಿಜವಾಗಲೂ ಇವತ್ತು ಭಾಳ ಆಕ್ರೋಶದಲ್ಲಿದ್ದಾರೆ. ಮತ್ತೆ ಉಗ್ರವಾದ ಹೋರಾಟ ನಾವು ಯಾವ ಥರ DC ಕಚೇರಿ ಮುತ್ತಿಗೆ ಹಾಕೋ ಮುಖಾಂತರ ಮೊನ್ನೆ ಮಾಡಿದ್ದೀವಿ. ರೈತ ಸಂಘಟನೆ ಜೊತೆ ನಾವು ಕೂಡ ಹೋರಾಟದಲ್ಲಿ ಪಾಲ್ಗೊಂಡು ಮತ್ತೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನೀವು ಏನು ಮಾತು ಕೊಟ್ಟಿದ್ದೀರಿ 667 ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡ್ತೀರಿ ಅಂತೇಳಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಿರಿ, ಆ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಾವು ಜನತಾದಳ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಅದೇ ವಿಶೇಷವಾಗಿ ಈ ಒಂದು ಪ್ರೆಸ್ ಮೀಟ್ ಇವತ್ತು ರೈತರಿಗೆ ಒಳ್ಳೆಯದಾಗಬೇಕು. ಇವತ್ತು ನಮ್ಮ ಭಾರತ ದೇಶದಲ್ಲಿ ರೈತರು ಉಳಿದರೆ ನಾವು ಉಳಿತೀವಿ. ಅದಕ್ಕೆಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಇನ್ನಾದರೂ ಕೂಡ ತಾವು ಸಮಯವನ್ನು ಕಳೆದೆ ಏನು ಮಾತು ಕೊಟ್ಟಿದ್ದೀರಿ ಅದನ್ನು ಕೊಟ್ಟು ರೈತರ ಕಣ್ಣೀರು ಒರೆಸಲಿ ತಾವು ಯಶಸ್ವಿ ಆಗಬೇಕಂತೇಳಿ ನಾನು ಸರ್ಕಾರಕ್ಕೆ ತಮ್ಮ ಮಾಧ್ಯಮ ಮೂಲಕ ನಾನು ಒತ್ತಾಯನೂ ಮಾಡ್ತಾಯಿದ್ದೀನಿ. ಈಗ ತಪ್ಪಿದ್ರೆ ಖಂಡಿತವಾಗಿ ಹೋರಾಟ ಮಾಡ್ತೀವಿ. 81 ಕೋಟಿ ರೂಪಾಯಿ ಮಾತ್ರ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಅದು ಎಣಿಕೆಯಲ್ಲಿ ಸ್ವಲ್ಪ ಜನಕ್ಕೆ ತಲುಪಿದೆ. ಅದು ಯಾರಿಗೂ ಕೂಡ ಸರಿ ಆಗ್ತಾಯಿಲ್ಲ. ಮುಂಗಾರು ಮಳೆ ಬರೋದ ಕಾರಣಕ್ಕಾಗಿ ಬಿತ್ತನೆ ಮಾಡಬೇಕಂತೇಳಿ ರೈತರು ಬೀಜ ಬಿತ್ತನೆಯಲ್ಲಿ ಅವರು ತೊಡಗಿದ್ದಾರೆ. ಅವ್ರಿಗೆ ಅನುಕೂಲ ಆಗಬೇಕಾದ್ರೆ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡಿದ್ರೆ ರೈತರಿಗೆ ಖಂಡಿತವಾಗಿ ಅವರಿಗೆ ಸಹಾಯ ಆಗುತ್ತೆ. ಬಿತ್ತನೆಗೆ ಮಾಡಲಿ ಅವರು ಯಶಸ್ವಿ ಆಗ್ತಾರೆ ಅಂತೇಳಿ ನಾನು ಹೇಳಲು ಬಯಸ್ತೇನೆ. ಈಗ ಕೊಡಬೇಕ್ರಿ. ಈಗ ಅತಿ ಶೀಘ್ರದಲ್ಲಿ 10 ದಿನದಿಂದ 15 ದಿನ ಲಾಸ್ಟ್ 15 ದಿನದಲ್ಲ ಕೊಡದೆ ಹೋದರೆ ಖಂಡಿತವಾಗಿ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದರೆ ಅವ್ರು ಕೊಟ್ಟಂಥ ಮಾತೇ ಅವ್ರು ತಪ್ಪಬಾರ್ದು. ರೈತರಿಗಾಗಿ ಅವ್ರು ಕೊಟ್ಟಿದ್ದ ಮಾತನ್ನು ನಿಭಾಯಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ.